ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಡಾಕ್ಟರ್ ಮಾಸ್ತಿಯವರ ನವರಾತ್ರಿ ಕಥೆಗಳು ಪುಸ್ತಕದಲ್ಲಿ ಬರುವ ಸುಂದರ ಕಥೆ ಇದು. ಒಂದು ಗುರುಕುಲ. ಗುರುಗಳು ಪ್ರೀತಿಯಿಂದ ಶಿಷ್ಯರನ್ನು ನೋಡಿಕೊಂಡು ಅವರಿಗೆ ಜ್ಞಾನವನ್ನು ನೀಡ್ತಿದ್ರು. ಶಿಷ್ಯರಲ್ಲಿ ಬೇರೆ ಬೇರೆ ಮಟ್ಟದವರು ಇರ್ತಾರಲ್ವಾ, ಇಲ್ಲಿಯೂ ಹಾಗೆ ಅತ್ಯಂತ ಬುದ್ಧಿವಂತರು, ಸಾಧಾರಣದವರು ಇದ್ದರು. ಕೆಲವರು ಜ್ಞಾನದಲ್ಲಿ ಪಾರಂಗತರಾಗದಿದ್ದರೂ ವ್ಯವಹಾರದಲ್ಲಿ ಚತುರರಾಗಿದ್ದರು. ಒಬ್ಬ ಮಾತ್ರ ಶುದ್ಧ ಪೆದ್ದ. ಅವನಿಗೆ ವ್ಯವಹಾರವೂ ಇಲ್ಲ, ಜ್ಞಾನವೂ ಇಲ್ಲ. ಗುರುಗಳಿಗೆ ಅವನದೇ ಚಿಂತೆ. ಭಾರಿ ಬರಗಾಲ ಬಂತು. ಜನಕ್ಕೆ ಊಟಕ್ಕೆ ಗತಿಯಿಲ್ಲದಂತಾಯಿತು. ಈ ಪರಿಸ್ಥಿತಿಯಲ್ಲಿ ಆಶ್ರಮಕ್ಕೆ ಯಾರು ತಾನೇ ದಾನ ಕೊಟ್ಟರು? ಹೀಗೆ ನಡ್ತಾ ಇರಬೇಕಾದ್ರೆ ಆಶ್ರಮವೇ ಮುಚ್ಚಿ ಬಿಡೋಣ ಅನ್ನೋ ಒಂದು ಪರಿಸ್ಥಿತಿಯೂ ಕೂಡ ಬಂತು. ಗುರುಗಳು ಕಣ್ಣೀರಿಟ್ಟು ಹೇಳಿದ್ರು, ಶಿಷ್ಯರೇ, ಆಶ್ರಮವನ್ನು ಮುಚ್ಚಿಬಿಡೋಣ. ನಿಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಮನಸ್ಸನ್ನು ಒಂದೆಡೆಗೆ ನೀವು ಹೋಗಿ ನಿಮ್ಮ ಜೀವನ ನೋಡಿಕೊಳ್ಳಿ. ಎಲ್ಲರೂ ದೈವವಿದ್ದಂತೆ ಆಗಲಿ ಅಂದ್ಕೊಂಡು ಗುರುಗಳಿಗೆ ವಂದಿಸಿ ನಡೆದರು. ಈ ಪೆದ್ದ ಶಿಷ್ಯನಿಗೆ ಏನೂ ಉಳಿಯಲಿಲ್ಲ. ತನಗೆ ಏನು ಬೇಕೆಂಬುದು ಅವನಿಗೆ ತಿಳಿಯದು. ಗುರುಗಳೇ ಅವನನ್ನು ಕರೆದು ಹೇಳಿದರು, ನಿನಗೆ ಕೊಡುವುದಕ್ಕೆ ಏನು ಉಳಿಲಿಲ್ವೋ? ಆಯಿತು, ಇದೊಂದು ಕತ್ತೆ ಉಳಿದಿದೆ, ಅದನ್ನು ನನ್ನ ಆಶೀರ್ವಾದವಂತ ತಿಳಿದು ಬಳಸಿ ಜೀವನ ಮಾಡು ಅಂತ ಹೇಳಿದರು. ಶಿಷ್ಯ ಕತ್ತೆಯನ್ನು ಕಟ್ಟಿಕೊಂಡು ನಡೆದ. ಒಂದೂರಿನ ಹೊರಭಾಗದಲ್ಲಿ ಉಳಿದಿರುವಾಗ ಕತ್ತೆ ಕೂಡ ಸತ್ತು ಹೋಯಿತು. ಅವನಿಗೆ ಬಹಳ ದುಃಖ ಆಯಿತು. ಗುರುಗಳ ಕೃಪೆ ಹೋಯ್ತೆ ಅಂತ ದುಃಖಿಸಿದ. ನಂತರ ಸತ್ತ ಕತ್ತೆಯನ್ನು ನೆಲದಲ್ಲಿ ಹುಗಿದು ಸಮಾಧಿ ಮಾಡಿದ. ದಿನಾಲೂ ಆ ಸಮಾಧಿಯ ಮೇಲೆ ಹೂಗಳನ್ನು ಹಾಕುವ, ತನಗೆ ತಿಳಿಯದಂತೆ ಪೂಜೆ ಮಾಡುವ. ಊರಿನ ಹಿರಿಯರು ಬಂದು ಇದನ್ನು ನೋಡಿದ್ರು. ಇವನು ಮಾತನಾಡಲಾರ. ಅವರು ಇದಾವುದೋ ಮಹಾನುಭಾವರ ಸಮಾಧಿಯೇ ಇರಬೇಕು ಅಂತ ಭಾವಿಸಿ ಅದಕ್ಕೆ ಕಾಣಿಕೆ ತರಲಾರಂಭಿಸಿದ್ರು. ಕೆಲವರು ಹರಕೆ ಹೊತ್ತವರಂತೆ, ಇನ್ನು ಕೆಲವರು ಅವೆಲ್ಲ ಈಡೇರಿದಂತೆ ಪೂಜೆಯನ್ನು ಸಲ್ಲಿಸಲಿಕ್ಕೆ ಆರಂಭ ಮಾಡಿಬಿಟ್ರು. ಜನ ದೂರ ದೂರದಿಂದ ಬರಲಿಕ್ಕೆ ಶುರು ಮಾಡಿದ್ರು. ಇದೊಂದು ಜಾಗೃತ ಸ್ಥಾನ ಅಂತ ಕರೆದ್ರು. ಭಕ್ತರ ಸಂಖ್ಯೆ ಹೆಚ್ಚಾಯಿತು. ಸಮಾಧಿಗೊಂದು ಸುಂದರ ಬೃಹತ್ ಮಂದಿರವೇ ಸಿದ್ಧವಾಯಿತು. ಸಮಾಧಿಯನ್ನು ನೋಡ್ಕೊಳ್ತಿದ್ದಂತಹ ಗುರುಗಳಿಗೆ ಸಮೃದ್ಧವಾದ ಆಶ್ರಮ ಕೂಡ ಸಿದ್ಧ ಆಯಿತು. ಇದೊಂದು ಬಹುದೊಡ್ಡ ಶ್ರದ್ಧಾ ಕೇಂದ್ರವೇ ಆಯಿತು. ಊಟವಿಲ್ಲದೆ ವನವಾಸ ಪಡುತ್ತಿದ್ದಂಥ ಪೆದ್ದ ಶಿಷ್ಯನ ಗುರುಗಳು ಈ ಹೊಸ ಆಶ್ರಮದ ಕೀರ್ತಿಯನ್ನು ಕೇಳಿ ಅಲ್ಲಿಗೆ ಬಂದರು. ಅದರ ವೈಭವ ಕಂಡು ಬೆರಗಾದರು. ಶಿಷ್ಯ ಕೋಟಿಯ ಶ್ರದ್ಧೆಗೆ ಭಕ್ತಿಗೆ ಸಂಭ್ರಮಪಟ್ಟರು. ಇದಾವ ಮಹಾತ್ಮನ ಸಮಾಧಿಯೋ ಅಂದ್ಕೊಂಡ್ರು. ಸಂಜೆಗೆ ಮಠದ ಸ್ವಾಮಿಗಳಿಂದ ಸಮಾಧಿಗೆ ಮಂಗಳಾರತಿ ಆಗ್ತಾಯಿತ್ತು. ಗುರುಗಳಿಗೆ ತಮ್ಮ ಶಿಷ್ಯನ ಗುರುತು ತಕ್ಷಣ ಹತ್ತಿತು. ಶಿಷ್ಯನು ಇವರನ್ನು ಕಂಡು ಓಡಿ ಬಂದು ಪಾದಗಳಿಗೆ ನಮಸ್ಕಾರ ಮಾಡಿ ಆಶ್ರಮದೊಳಗೆ ಕರೆದೊಯ್ದ. ಗುರುಗಳು ಈ ಶಿಷ್ಯನ ಐಶ್ವರ್ಯ ನೋಡಿ ಸಂತೋಷಪಟ್ಟರು. ನೀನು ಬಹಳ ದಡ್ಡ ಅಂದ್ಕೊಂಡಿದ್ನಲ್ಲೋ, ಅಂತೂ ನೀನೊಬ್ಬ ಪವಾಡ ಪುರುಷನ ಬೆನ್ನು ಹತ್ತಿ ಉದ್ಧಾರವಾದೆ. ಯಾರು ಈ ಪವಾಡ ಪುರುಷ? ಅವನ ಸಮಾಧಿ ಇಷ್ಟೊಂದು ಜಾಗೃತವಾಗಿದೆ ಅಂತ ಕೇಳಿದ್ರು. ಶಿಷ್ಯ ಹೇಳ್ದ, ಗುರುಗಳೇ, ನನಗೆ ಯಾವ ಪವಾಡ ಪುರುಷನೂ ಸಿಕ್ಕಿಲ್ಲ. ಆಶ್ರಮದಿಂದ ಹೊರಡುವಾಗ ತಾವು ನನಗೊಂದು ಕತ್ತೆಯನ್ನು ಕೊಟ್ಟಿದ್ದರಲ್ಲವೇ, ಅದು ಸತ್ತಿ ಹೋಯಿತು. ಈ ಸಮಾಧಿ ಆ ಕತ್ತೆಯದೆ ಅಂದ. ಗುರುಗಳು ಬಾಯಿ ಮುಚ್ಚಲೇ ಇಲ್ಲ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಸಮಾಧಿಯ ಒಳಗೆ ಏನಿದೆ ಎಂಬುದು ಮುಖ್ಯ ಅಲ್ಲ, ಅದರಲ್ಲಿ ನಿಮಗೆ ನಂಬಿಕೆ ಇದೆಯೇ ಎಂಬುದೇ ಮುಖ್ಯ. ಪವಾಡಗಳಾಗುವುದು ಸಮಾಧಿಯ ಶಕ್ತಿಯಿಂದಲ್ಲ, ನಿಮ್ಮಲ್ಲಿರುವಂತಹ ಅಚಲವಾದ ನಂಬಿಕೆಯಿಂದ ಬರುವ ಶಕ್ತಿ ಮತ್ತು ಶ್ರದ್ಧೆಯಿಂದ. ಕತೆ ಇಷ್ಟ ಆಗಿದೆ, ಅರ್ಥವಾಗಿರುತ್ತೆ ಅಂತ ಕೂಡ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.